ಎಲ್ಲರಿಗೂ ನಮಸ್ಕಾರಗಳು. ನಾನು ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ನ ರಾಜೇಂದ್ರ. ನಾವು ಲಾಸ್ಟ್ ಒಂದು ಕ್ಲಾಸದಲ್ಲಿ ವರ್ಡ್ ಪ್ಯಾಡ್ ಪ್ರಾಕ್ಟಿಕಲ್ ಪಾರ್ಟ್ 4ದಲ್ಲಿ ನಾನು ನಿಮಗೆ ಪ್ಯಾರಾಗ್ರಾಫ್ ಗ್ರೂಪ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಅದರಲ್ಲಿ ಇರ್ತಕ್ಕಂಥ ಆಪ್ಷನ್ಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಸೊ ನಾನು ಇವತ್ತು ವರ್ಡ್ ಪ್ಯಾಡ್ ಪ್ರಾಕ್ಟಿಕಲ್ ಪಾರ್ಟ್ 5ದಲ್ಲಿ ನಾನು ನಿಮಗೆ ಇನ್ಸರ್ಟ್ ಇದ್ರ ಬಗ್ಗೆ ಈ ಒಂದು ಗ್ರೂಪ್ದಲ್ಲಿ ಬರ್ತಕ್ಕಂಥ ಆಪ್ಷನ್ಗಳ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡ್ತಾಯಿದ್ದೀನಿ, ವಿವರಣೆ ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ, ಪೂರ್ತಿಯಾಗಿ ವಿಡಿಯೋ ನೋಡಿರಿ. ನೀವು ಕೂಡ ಆ ಪ್ರಕಾರ ನೀವು ಕೂಡ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳ್ತಾ, ಸೊ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಲಿ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಪಾರ್ಟ್ 5 ನಾನು ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಮೊದಲು ನಾವು ಏನು ಮಾಡಬೇಕಂದ್ರೆ ಇಲ್ಲಿ ವರ್ಡ್ ಪ್ಯಾಡನ್ನು ಓಪನ್ ಮಾಡ್ಕೋಬೇಕು. ಸೊ ನೀವು ಕೂಡ ವರ್ಡ್ ಪ್ಯಾಡನ್ನು ಓಪನ್ ಮಾಡ್ಕೊಳ್ರಿ. ಓಪನ್ ಮಾಡ್ಕೊಂಡ ನಂತರ ನಾವು ಇವತ್ತು ನೋಡ್ತಕ್ಕಂಥದ್ದು ಯಾವುದಂದರೆ ಇನ್ಸರ್ಟ್. ಓಕೆ, ಇದನ್ನು ನಾವು ಕಲಿಬೇಕಾಗಿದೆ. ಓಕೆ, ಇನ್ಸರ್ಟ್. ಸೊ ಇನ್ಸರ್ಟ್ದಲ್ಲಿ ನಾವು ಏನೇನು ಕಲಿಬೇಕು ನೋಡಿರಿ. ಇಲ್ಲಿ ಇನ್ಸರ್ಟ್ ಆಪ್ಷನ್ದಲ್ಲಿ ನಾವು ಪಿಕ್ಚರ್ ಯಾವ ರೀತಿ ಹಾಕಬೇಕು ಅನ್ನೋದನ್ನು, ಆಮೇಲೆ ಡ್ರಾಯಿಂಗನ್ನು ವರ್ಡ್ ಪ್ಯಾಡ್ದಲ್ಲಿ ಡ್ರಾಯಿಂಗನ್ನು ಯಾವ ರೀತಿ ತೊಗೋಬೇಕು, ಡೇಟ್ ಟೈಮಿಗೆ ಹಾಕಬೇಕಾಗ್ತದೆ, ಇನ್ಸರ್ಟ್ ಆಬ್ಜೆಕ್ಟ್ ಶೇಪ್ಗಳನ್ನ ಯಾವ ರೀತಿ ಇದ್ರಾಗ ಇನ್ಸರ್ಟ್ ಹಾಕ್ಬೋದು. ಸೊ ಇವುಗಳನ್ನೆಲ್ಲ ನಾನು ಈಗ ವಿವರಣೆ ಮಾಡಿ ಹೇಳ್ತಾ ಇದ್ದೀನಿ. ಓಕೆ, ಮೊದಲು ನಾವು ಏನು ಮಾಡೋಣ ಅಂದರೆ ಇಲ್ಲಿ ಕರ್ಸರ್ ಇಲ್ಲಿಟ್ಟು, ಆಮೇಲೆ ನೀವು ಏನು ಮಾಡಿರಿ, ಇಲ್ಲಿ ಪಿಕ್ಚರ್ ಇದೆಯಲ್ಲ, ಸೊ ಈ ಪಿಕ್ಚರ್ ಈ ಒಂದು ಸ್ಪಿನ್ ಬಟನ್ ಮೇಲೆ ಮೌಸ್ ಕ್ಲಿಕ್ ಮಾಡಿರಿ. ಇಲ್ಲಿ ಪಿಕ್ಚರ್ ಅಂತ ಬರ್ತದೆ. ಸೊ ಇಲ್ಲಿ ನಾವೇನು ಮಾಡಬೇಕಾಗ್ತದೆ, ಪಿಕ್ಚರ್ ಅಂತೇಳಿ ಮೌಸ ಕ್ಲಿಕ್ ಮಾಡ್ಕೊರಿ. ಸೊ ನಿಮ್ಮದು ಒಂದು ಗ್ಯಾಲರಿಯಲ್ಲಿ ಪಿಕ್ಚರ್ ಇದ್ದಿರ್ತವೆ. ಸೊ ನೀವು ಪಿಕ್ಚರನ್ನು ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಾನು ಈಗ ಏನು ಮಾಡ್ತಾ ಇದ್ದೇನೆ ಅಂದರೆ ಪಿಕ್ಚರನ್ನು ನಿಮ್ಮ ಗ್ಯಾಲರಿ, ನಿಮ್ಮದೊಂದು ಲ್ಯಾಪ್ಟಾಪು ಅಥವಾ ನಿಮ್ಮದೊಂದು PC-ಯಲ್ಲಿ ಎಲ್ಲಿ ನೀವು ಸೇವ್ ಮಾಡಿಟ್ಟಿದ್ದೀರಲ್ಲ ಗ್ಯಾಲರಿ ಒಳಗೆ, ಆ ಒಂದು ಪಿಕ್ಚರನ್ನು ಓಪನ್ ಮಾಡ್ಕೊಳ್ರಿ. ಇಲ್ಲಿ ಒಂದು ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ರಿ, ಅದ್ರ ಮೇಲೆ ಓಪನ್ ಅಂತೇಳಿ ಕೊಡ್ರಿ. ಸೊ ಇಲ್ಲಿ ಪಿಕ್ಚರ್ ಬಂದಿರ್ತದೆ ನೋಡಿರಿ. ಸೊ ಇದಕ್ಕೆ ನಾನು ಏನು ಮಾಡ್ಬೋದು, ಇಲ್ಲಿ ಅಲೈನ್ಮೆಂಟ್ ಕೊಡ್ಬೋದು, ಲೆಫ್ಟು, ಆಮೇಲೆ ಏನು ಮಾಡ್ಬೋದು, ಇಲ್ಲಿ ಸೆಂಟರ್ ಕೊಡ್ಬೋದು, ಆಮೇಲೆ ರೈಟ್ ಕೊಡ್ಬೋದು, ಆಮೇಲೆ ಮತ್ತೆ ಲೆಫ್ಟ್ ಕೊಡ್ಬೋದು. ಓಕೆ, ಈ ಪ್ರಕಾರ ನಾನು ಏನು ಮಾಡ್ತೇನೆ ಅಂದರೆ ಇಲ್ಲಿ ಇಮೇಜನ್ನು ನಾವು ತೊಗೋಬೋದು, ಪಿಕ್ಚರನ್ನು ತೊಗೋಬೋದು. ಓಕೆ, ಇದು ಪಿಕ್ಚರ್ ಬಗ್ಗೆ ಆಯಿತು. ನೆಕ್ಸ್ಟ್ ಮತ್ತೆ ನಾನು ಎಂಟರ್ ಕೊಡ್ತೀನಿ. ಇಲ್ಲಿ ನೀವು ಎಂಟರ್ ಕೊಡ್ರಿ. ಇಲ್ಲಿ ಮತ್ತೆ ಏನು ಮಾಡಿರಿ ಅಂದರೆ ಇಲ್ಲಿ ಪೇಂಟ್ ಡ್ರಾಯಿಂಗ್ ಹತ್ರ ಬರ್ತದೆ ನೋಡಿರಿ, ಪೇಂಟ್ ಡ್ರಾಯಿಂಗ್. ಸೊ ಈ ಪೇಂಟ್ ಡ್ರಾಯಿಂಗ್ ಮೇಲೆ ಮೌಸ್ ಕ್ಲಿಕ್ ಮಾಡಿರಿ. ಸೊ ಇವಾಗ ಏನಾಗ್ತದೆ, ಇಲ್ಲಿ ಪೇಂಟ್ ಓಪನ್ ಆಗ್ತದೆ. ಸೊ ಈ ಪೇಂಟ್ದಲ್ಲಿ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಏನಾದರೂ ಡಯಾಗ್ರಾಮ್ ತೆಕ್ಕೋಬೇಕು. ಸೊ ಅದು ಅಲ್ಲಿ ಓಪನ್ ಆಗ್ತದೆ. ಸೊ ಪೇಂಟ್ ಬಗ್ಗೆ ನಾನು ಕೂಡ ವಿಡಿಯೋ ಮಾಡಿದ್ದೀನಿ, ಕ್ಲಾಸನ್ನು ಮಾಡಿದ್ದೀನಿ. ಸೊ ಯಾರು ಪೇಂಟ್ ಕ್ಲಾಸ್ಗಳನ್ನ ಯಾರು ನೋಡಿಲ್ಲ ಅವರು, ನಾನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಆ ಪೇಂಟ್ ಕ್ಲಾಸ್ ಬಗ್ಗೆ ಏನೇನು ಹೇಳಿದ್ದೇನೆ ಅದನ್ನೆಲ್ಲನೂ ಒಂದು ಲಿಂಕನ್ನು ಹಾಕ್ತೀನಿ. ಅದನ್ನು ಓಪನ್ ಮಾಡಿ ನೀವು ಕೂಡ ಪೇಂಟ್ ಕ್ಲಾಸನ್ನು ಕಲ್ಕೊಳ್ರಿ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಶೇಪ್ ತೊಗೋತೀನಿ. ಸೊ ಇಲ್ಲಿ ಶೇಪ್ ತೊಗೊಂಡು ಶಿಫ್ಟ್ ಡ್ರ್ಯಾಗ್ ಮಾಡಿಕೊಡ್ರಿ, ಕಂಟ್ರೋಲ್+. ಓಕೆ, ಕಂಟ್ರೋಲ್+ ಸೈಜ್ ಜಾಸ್ತಿ ಆಗ್ತದೆ. ಸೊ ಇವಾಗ ನಾನು ಏನು ಮಾಡ್ತೀನಿ, ಅದಕ್ಕೆ ಕಲರನ್ನು ಹಾಕ್ತೀನಿ. ಇವಾಗ ಕಲರನ್ನು ಕೊಡ್ತೀನಿ. ಓಕೆ, ಸೊ ಮತ್ತೆ ನಾನು ಏನು ಮಾಡ್ತೀನಿ, ಇಲ್ಲಿ ಸೆಲೆಕ್ಟ್ದಲ್ಲಿ ಬಂದು ಟ್ರಾನ್ಸ್ಪರೆಂಟ್ ಸೆಲೆಕ್ಷನ್ ಮಾಡ್ಕೋಬೇಕಾಗ್ತದೆ. ಸೊ ನೀವು ಈಗಾಗಲೇ ಪೇಂಟ್ ಬಗ್ಗೆ ಕಲ್ತಿದ್ದೀರಿ. ಸೊ ಯಾರು ಕಲ್ತಿಲ್ಲ ಅವರು ಆ ಒಂದು ವಿಡಿಯೋವನ್ನು ನೋಡ್ಕೊಳ್ರಿ ಅಂತ ಹೇಳ್ತೀನಿ. ಸೊ ನಿಮ್ಗೆ ಗೊತ್ತಾಗ್ತದೆ ಇದೆಲ್ಲ. ರೆಕ್ಟ್ಯಾಂಗ್ಯುಲರ್ ಸೆಲೆಕ್ಷನನ್ನು ತೊಗೊಳ್ರಿ. ಸೊ ರೆಕ್ಟ್ಯಾಂಗ್ಯುಲರ್ ಸೆಲೆಕ್ಷನ್ ತೊಗೊಂಡು ಸೆಲೆಕ್ಟ್ ಮಾಡ್ಕೊಳ್ರಿ. ಮತ್ತು ಕಾಪಿ Ctrl+C ಮಾಡಿರಿ, Ctrl+V ಮಾಡಿರಿ. ಓಕೆ, Ctrl+V ಮಾಡಿದ ನಂತರ ಈ ಕಡೆ ತಂದಿಡ್ರಿ ಅದನ್ನು. ಸೊ ಇದಕ್ಕೊಂದು ಕಲರ್ ಹಾಕೋಣ. ಸೊ ಇದಕ್ಕೆ ಇಲ್ಲಿ ನೋಡಿರಿ ಫಿಲ್ ವಿತ್ ಕಲರ್ ಅಂತ ಬರ್ತದೆ. ಸೊ ಇದಕ್ಕೆ ನಾನು ಏನು ಮಾಡ್ತೀನಿ, ಇಲ್ಲಿ ರೆಡ್ ಕಲರ್ ಫಿಲ್ ಮಾಡ್ತೀನಿ. ಮತ್ತು ಪುನಃ ಏನು ಮಾಡ್ತೀನಿ, ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ರೆಕ್ಟ್ಯಾಂಗ್ಯುಲರ್ ಸೆಲೆಕ್ಷನ್. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಇದ್ರ ಮೇಲ್ಗಡೆ ತಂದಿಡ್ತೀನಿ. ಓಕೆ, ಮತ್ತೆ ಏನು ಮಾಡ್ತೀನಿ, ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡಿಕೊಂಡು ಮಧ್ಯದಲ್ಲಿ ಇಟ್ಟು ಈಗ ಇದನ್ನು ಕ್ರಾಪ್ ಮಾಡ್ಕೋತೀನಿ. ಸೊ ಇದನ್ನು ಕ್ರಾಪ್ ಆಗಿದೆ. ಜಸ್ಟ್ ನಾನು ಏನು ಮಾಡ್ತೀನಿ, ಇಲ್ಲಿ ಇದನ್ನು ಕ್ಲೋಸ್ ಮಾಡಿಬಿಡೋದು. ನೀವು ಕ್ಲೋಸ್ ಮಾಡಿಬಿಡ್ರಿ. ಸೊ ಇಲ್ಲಿ ಕ್ಲೋಸ್ ಮಾಡಿದ ನಂತರ ಇಲ್ಲಿ ಆಟೋಮೆಟಿಕ್ಕಾಗಿ ಏನು ಬರ್ತದೆ, ಅದು ಬಂದಿರ್ತದೆ ನೋಡಿರಿ. ಓಕೆ, ಅಲೈನ್ಮೆಂಟ್ ಕೊಡೋದು ಆಟೋಮೆಟಿಕ್ಕಾಗಿ ನಾವು ಏನು ಪೇಂಟದಲ್ಲಿ ತಗೊಂಡಿದ್ದೇವಲ್ಲ ಅದು ಇಲ್ಲಿ ಬರ್ತದೆ. ಓಕೆ, ಇದು ಪೇಂಟ್ ಆಯ್ತು. ಇನ್ನು ನಮಗೆ ಡೇಟ್ ಆ್ಯಂಡ್ ಟೈಮಿಂಗ್ ಬೇಕಾಗಿತ್ತಪ್ಪ ಅಂದರೆ ನಾವೇನು ಮಾಡ್ಬೋದು, ಇಲ್ಲಿ ಎಂಟರ್ ಪ್ರೆಸ್ ಮಾಡ್ಕೊಳ್ರಿ. ಸೊ ಇಲ್ಲಿ ಕರ್ಸರ್ ಇಡ್ರಿ ಫಸ್ಟಿಗೆ. ಮತ್ತು ಇಲ್ಲಿ ಏನು ಮಾಡ್ಬೇಕು, ನೀವು
ಡೇಟ್ ಆ್ಯಂಡ್ ಟೈಮಿಂಗ್ದಲ್ಲಿ ಹೋಗಬೇಕು. ಡೇಟ್ ಆ್ಯಂಡ್ ಟೈಮಿಂಗ್ದಲ್ಲಿ ಹೋದ ನಂತರ ಇಲ್ಲಿ ಡಿಸ್ಪ್ಲೇ ಆಗ್ತಾವೆ ಅವೈಲೇಬಲ್ ಫಾರ್ಮ್ಯಾಟ್ಸ್ ಅಂತ. ಡೇಟ್ ಆ್ಯಂಡ್ ಟೈಮ್ ಅವೈಲೇಬಲ್ ಫಾರ್ಮ್ಯಾಟ್ಸ್, ಇದ್ರ ನಿಮ್ಗೆ ಯಾವ ಫಾರ್ಮ್ಯಾಟ್ ಬೇಕು ಅನ್ನೋದನ್ನು ತಗೋಬೇಕು. ಬರೀ ನಿಮ್ಗೆ ಮಂತು, ಆಮೇಲೆ MDY ಮಂತ್, ಆಮೇಲೆ ನಿಮಗೆ ಡೇಟು ಮತ್ತು ಇಯರ್ ಬೇಕು ಅಥವಾ ಇವು ಟೈಮಿಂಗು ಎಲ್ಲನೂ ಬೇಕು ಎಲ್ಲ ಕೇಳ್ತದೆ ಅದು. ಸೊ ನಮಗೆ ಯಾವ್ದು ಬೇಕಾದ್ರೆ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದು, ಓಕೆ ಕೊಡೋದು. ಇಲ್ಲಿ ಸೆಲೆಕ್ಟ್ ಮಾಡಿರಿ, ಸೆಲೆಕ್ಟ್ ಮಾಡಿದ ನಂತರ ನಮಗೆ ಏನು ಮಾಡ್ತದೆ ಅಲ್ಲಿ ಓಕೆ ಕೊಡಬೇಕು. ಓಕೆ ಕೊಟ್ಟ ನಂತರ ಇಲ್ಲಿ ಡೇಟಾ ಡಿಸ್ಪ್ಲೇ ಆಗ್ತದೆ. ಓಕೆ ನೋಡಿ ಡೇಟಾ ಬಂದಿದೆ. ಸೊ ಮತ್ತು ನಾನು ಸ್ಪೇಸ್ ಕೊಡ್ತೀನಿ, ಮತ್ತು ನಾನು ಈ ಡೇಟ್ ಆ್ಯಂಡ್ ಟೈಮಿಂಗಲ್ಲಿ ಹೋಗ್ತೀನಿ, ಮತ್ತೊಂದು ಫಾರ್ಮ್ಯಾಟ್ ತೊಗೋತೀನಿ. ಓಕೆ ಓಕೆ ಇದು ನೋಡಿರಿ, ಇದೊಂದು ಸ್ವಲ್ಪ ಫಸ್ಟ್ ಇಯರ್ ಬರ್ತದೆ, ಆಮೇಲೆ ಮಂತು, ಆಮೇಲೆ ಡೇ. ಸೊ ಈ ಪ್ರಕಾರ ನಾವು ನಮಗೆ ಬೇಕಾದಂಥ ಫಾರ್ಮ್ಯಾಟನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಇದು ಡೇಟ್ ಆ್ಯಂಡ್ ಟೈಮ್. ಇನ್ನು ಬರ್ತಕ್ಕಂಥದ್ದು ಇನ್ಸರ್ಟ್ ಆಬ್ಜೆಕ್ಟ್. ಇನ್ಸರ್ಟ್ ಆಬ್ಜೆಕ್ಟ್ದಲ್ಲಿ ನಾವು ಮತ್ತೆ ನಾನು ಏನು ಮಾಡ್ತೀನಿ, ಇಲ್ಲಿ ಕರ್ಸರನ್ನು ಎಂಟ್ರ್ ಹಿಡ್ತೀನಿ ಇಲ್ಲಿ. ಓಕೆ ಸೊ ಇಲ್ಲಿ ಕರ್ಸರನ್ನು ಇಡ್ತೀನಿ. ಸೊ ಮತ್ತೆ ಏನು ಮಾಡ್ತೀನಿ, ಇಲ್ಲಿ ಇನ್ಸರ್ಟ್ ಆಬ್ಜೆಕ್ಟ್. ಸೊ ಇಲ್ಲಿ ಇನ್ಸರ್ಟ್ ಆಬ್ಜೆಕ್ಟ್ ಬಂದಿದೆ. ಇನ್ಸರ್ಟ್ ಆಬ್ಜೆಕ್ಟ್ ಮೇಲೆ ಮೌಸ್ ಕ್ಲಿಕ್ ಮಾಡಿರಿ, ಮತ್ತು ಪುನಃ ಇದರಲ್ಲಿ ಡ್ರ್ಯಾಗ್ ಮಾಡ್ಕೋಬೇಕು ನೀವು. ಸೊ ಇಲ್ಲಿ ಡ್ರ್ಯಾಗ್ ಮಾಡ್ಕೊಂಡು ಇಲ್ಲಿ ಪೇಂಟ್ ಬ್ರಷ್ ಪಿಕ್ಚರ್ ಅಂತ ಬರ್ತದೆ, ಇದನ್ನು ಸೆಲೆಕ್ಟ್ ಮಾಡ್ಕೊಡ್ರಿ, ಇಲ್ಲಿ ಓಕೆ ಕೊಡ್ರಿ. ಓಕೆ ಸೊ ಓಕೆ ಕೊಟ್ಟ ನಂತರ ನಮ್ಗೆ ಏನಾಗ್ತದೆ, ಇಲ್ಲಿ ಮತ್ತೆ ಯಾವುದು ಓಪನ್ ಆಗ್ತದೆ, ಪೇಂಟ್ ಓಪನ್ ಆಗ್ತದೆ. ಸೊ ಈ ಡ್ರ್ಯಾಗ್ ಮಾಡ್ಕೊಡ್ರಿ, ಪೇಜ್ ದೊಡ್ಡದು ಮಾಡ್ಕೊಡ್ರಿ. ಸೊ ಇಲ್ಲಿ ನಾವು ಏನಾದರೂ ಒಂದು ಶೇಪನ್ನು, ಬೇರೆ ಬೇರೆ ಶೇಪನ್ನು ತೊಗೊಳ್ಳೋಣ. ಓಕೆ ಆಬ್ಜೆಕ್ಟನ್ನು ತೊಗೊಳ್ಳೋಣ. ಶಿಫ್ಟ್ ಕಂಟ್ರೋಲ್ ಮಾಡ್ಕೊಳ್ರಿ. ಓಕೆ ಶಿಫ್ಟ್ ಡ್ರ್ಯಾಗನ್ನು ಮಾಡಿರಿ. ಶಿಫ್ಟ್ ಪ್ರೆಸ್ ಮಾಡಿರಿ, ಈ ಪ್ರಕಾರ ಡ್ರ್ಯಾಗ್ ಮಾಡ್ಕೊರಿ. ನಾವು ಬೇಕಾದ್ದು ಶೇಪನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ ಆಮೇಲೆ ಇದಕ್ಕೆ ಬೇಕಾದರೆ ನೀವು ಕಲರ್ ಫಿಲ್ ಮಾಡ್ಕೊಳ್ರಿ. ಓಕೆ ಇಲ್ಲಿ ಕಲರ್ ಫಿಲ್ ಮಾಡ್ಕೋತೀನಿ. ಓಕೆ ಕಲರ್ ಫಿಲ್ ಮಾಡ್ಕೊಳ್ರಿ. ಓಕೆ ಆಮೇಲೆ ಏನು ಮಾಡೋಣ, ಇದನ್ನಿಷ್ಟು ಸೆಲೆಕ್ಟ್ ಮಾಡ್ಕೊಳ್ರಿ. ಟ್ರಾನ್ಸ್ಪರೆಂಟ್ ಸೆಲೆಕ್ಷನ್ ಮತ್ತು ರೆಕ್ಟ್ಯಾಂಗ್ಯುಲರ್ ಸೆಲೆಕ್ಷನ್ ಇಷ್ಟು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ನೀವು ಏನು ಮಾಡಬೇಕು, ಕ್ರಾಪ್ ಮಾಡಿರಿ, ಇದನ್ನು ಕ್ಲೋಸ್ ಮಾಡಿರಿ. ಸೊ ಇವಾಗ ಇದಕ್ಕೆ ಮತ್ತು ನಾನು ಅಲೈನ್ಮೆಂಟ್ ಕೊಟ್ಟ ನಂತರ ಇಲ್ಲಿ ಏನಾಗ್ತದೆ, ಇದು ಡಿಸ್ಪ್ಲೇ ಆಗ್ತದೆ. ಸೊ ಇವು ಆಬ್ಜೆಕ್ಟನ್ನು ನಾವು ಈ ಪ್ರಕಾರ ತಗೋಬೋದು. ನೋಡಿರಿ ಪ್ರತಿಯೊಂದನ್ನು ನಾವಿಲ್ಲಿ ತೊಗೊಂಡಿದ್ದೇವೆ. ಪಿಕ್ಚರ್ ತೊಗೊಂಡಿದ್ವಿ, ಏನೇನು ತೊಗೊಂಡಿವಿ, ಪಿಕ್ಚರ್, ಆಮೇಲೆ ಪೇಂಟ್ ಬ್ರಷ್ ಡ್ರಾಯಿಂಗ್ ಮಾಡ್ಕೊಂಡಿದ್ದೇವೆ, ಡೇಟ್ ಆ್ಯಂಡ್ ಟೈಮಿಂಗ್ ತೊಗೊಂಡೇವೆ, ಇನ್ಸರ್ಟ್ ಆಬ್ಜೆಕ್ಟ್ ಮಾಡಿದ್ದೇವೆ. ಸೊ ಇಷ್ಟು ಈ ಒಂದು ಕ್ಲಾಸ್ನಲ್ಲಿ ಬರ್ತಕ್ಕಂಥವು ಇಷ್ಟೆಲ್ಲ ನಾವು ನೋಡಿದ್ದೀವಿ. ಕರ್ಸರ್ ಇಟ್ಟು ಬ್ಯಾಕ್ ಪೇಜ್ ತೊಗೋಬೇಕು, ಇದು ಮೇಲ್ಗಡೆ ಬರ್ತದೆ. ಓಕೆ ಸೊ ಈ ಪ್ರಕಾರ ಬ್ಯಾಕ್ ಪೇಜ್ ತೊಗೋಬೇಕು. ಓಕೆ ಕಂಟ್ರೋಲ್ Z ಮತ್ತು ಇಲ್ಲಿದ್ದಿರ್ತದೆ. ಓಕೆ ಈ ಪ್ರಕಾರ ನಾವು ಇಷ್ಟೆಲ್ಲ ವರ್ಕನ್ನು ಮಾಡ್ಕೊಳ್ಬೇಕು. ಓಕೆ ಇದು ಇಷ್ಟು ಇವತ್ತಿನ ಕ್ಲಾಸ್ನಲ್ಲಿ ನಾನು ಏನು ಹೇಳಿದ್ದೇನೆ, ಇನ್ಸರ್ಟಲ್ಲಿ ಬರ್ತಕ್ಕಂಥ ಕೆಲವೊಂದು ಆಪ್ಷನ್ಗಳ ಬಗ್ಗೆ ವಿವರಣೆ ಮಾಡಿ ಹೇಳಿದ್ದೇನೆ. ಸೊ ತಮಗೆ ಈ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಎಂದು ಹೇಳ್ತಾ, ಜೊತೆಗೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ ಎಂದು ಹೇಳುತ್ತಾ ನಾನು ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.